ಎಲ್ರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾನು ವಸಿಷ್ಠಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ. ವಸಿಷ್ಠಾಸನ ಉಸಿರಾಟದ ವ್ಯಾಯಾಮನ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ಹಗುರವಾಗಿ ಇಟ್ಕೊಳ್ಬೋದು. ಮನಸ್ಸಿನ ಶಾಂತತೆಯನ್ನ ಹೆಚ್ಚಿಸ್ಕೊಳ್ಳೋದ್ರ ಮುಖೇನ ಚಿಂತೆಗಳು ಮತ್ತು ಆಲೋಚನೆಗಳನ್ನ ಕಳ್ಕೊಳ್ಳೋಣ. ಬನ್ನಿ, ವಸಿಷ್ಠಾಸನ ಉಸಿರಾಟದ ವ್ಯಾಯಾಮ ಹೇಗೆ ಮಾಡೋದು ಮಾಡ್ಕೊಳ್ತಾ ಬರೋಣ. ಸಮಸ್ಥಿತಿಯಲ್ಲಿ ನೋಡಿ, ನಿಮ್ಮ ಎರಡು ಕಾಲುಗಳನ್ನು ಜೋಡಿಸಿ ತಾಡಾಸನಕ್ಕೆ ಬರ್ತೀರಿ. ಇದು ಏಕಪಾದ ಪ್ರಸರಣಾಸನದ ರೀತಿಯಲ್ಲೇ ಇರ್ತದೆ, ಆದ್ರೆ ಇದು ವಸಿಷ್ಠಾಸನ ಉಸಿರಾಟದ ವ್ಯಾಯಾಮ. ನಿಮ್ಮ ಬಲಗಾಲನ್ನ ಹಿಂದೆ ತಗೊಳ್ಳಿ, ನಿಮ್ಮ ಎರಡು ಹಸ್ತಗಳನ್ನ ನೋಡಿ ಹೀಗೆ ಹಸ್ತ ಎರಡು ಸಮಾನಾಂತರವಾಗಿರ್ಬೇಕು. ಕತ್ತನ್ನು ಎತ್ಕೊಳ್ತೀರಾ ನೋಡಿ, ದೀರ್ಘವಾಗಿ ಉಸಿರನ್ನ ಪಡ್ಕೊಳ್ಳಿ. ನಿಮ್ಮ ದೃಷ್ಟಿ ನಿಮ್ಮ ಹಸ್ತದ ಮೇಲಿರ್ಲಿ, ಕತ್ತು ಎತ್ಕೊಳ್ಬೇಕು. ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನ ಕೆಳಗಡೆ ಇಳಿಸಿ ಮತ್ತೆ ಸ್ಥಿತಿಗೆ ಬಂದ್ಬಿಡ್ಬೇಕು. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಡೀಪ್ಲಿ, ಇನ್ಹೇಲ್. ಸ್ವಲ್ಪ ಉಸಿರನ್ನ ತಡೆ ಹಿಡಿಯುತ್ತಾ ಒತ್ತಡವನ್ನು ಸಹಿಸ್ಕೊಳ್ಳಿ. ಎಕ್ಸೇಲ್ ಡೀಪ್ಲಿ. ಮತ್ತೆ ನೋಡಿ, ಬಲಗೈಯನ್ನ ಮೇಲ್ಗಡೆ ಎತ್ಕೊಂಡಿದ್ವಿ ವಸಿಷ್ಠಾಸನ ಉಸಿರಾಟದ ವ್ಯಾಯಾಮದಲ್ಲಿ. ಈಗ ನಮ್ಮ ಎಡಗೈಯನ್ನ ಎತ್ಕೊಳ್ಳೋದ್ರ ಮುಖೇನ ಆಪೋಸಿಟ್ ಕಾಂಪ್ಲಿಮೆಂಟ್ರಿಯನ್ನ ಮಾಡ್ಕೊಳ್ಳೋಣ. ಎಡಭಾಗಕ್ಕೆ ಬರಬೇಕು. ಇಲ್ಲಿಂದ ನಿಮ್ಮ ಎಡಗಾಲನ್ನ ಹಿಂದೆ ಮಡಗಿ ಹಸ್ತವನ್ನ ಊರ್ಕೊಳ್ಳಿ, ಕತ್ತನ್ನೆತ್ತಿ. ಇನ್ಹೇಲ್ ಡೀಪ್ಲಿ. ಹಸ್ತ, ನಿಮ್ಮ ಬಲ ಹಸ್ತ ನೆಲದಲ್ಲಿರಲಿ. ನಿಮ್ಮ ಕೈಗಳ ಮೇಲೆ ನಿಮ್ಮ ಕಣ್ಣ ದೃಷ್ಟಿ. ಎಕ್ಸೇಲ್, ಇನ್ಹೇಲ್. ಸ್ವಲ್ಪ ಉಸಿರನ್ನ ತಡೆ ಹಿಡಿತಾ ಒತ್ತಡವನ್ನು ಸಹಿಸ್ಕೊಳ್ಳಿ. ಎಕ್ಸೇಲ್ ಡೀಪ್ಲಿ, ಇನ್ಹೇಲ್, ಎಕ್ಸೇಲ್. ಹೀಗೆ ವಸಿಷ್ಠಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡೋದ್ರ ಮುಖೇನ ದೇಹವನ್ನು ದಂಡಿಸೋದ್ರ ಜೊತೆಗೆ ಮನಸ್ಸನ್ನು ಸಹ ದಂಡಿಸೋಣ. ಮನಸ್ಸಿನ ಆರೋಗ್ಯವನ್ನ ಉತ್ತಮ ಮಾಡ್ಕೊಳ್ಳೋಣ. ಚಿಂತೆಗಳಿಂದ ಆಲೋಚನೆಗಳಿಂದ ಮುಕ್ತಿ ಪಡೆಯೋಣ ಅಂತ ಹೇಳ್ತಾ, ಕರಮಣ್ಯೆ ವಾದಿಕಾರಸ್ತೆ ಮಾಪಲೇಶು ಕದಾಚಲಃ. ಕೃಷ್ಣ ಹೇಳ್ತಕ್ಕಂಥ ಮಾತಿದು. ಕೆಲಸವನ್ನು ನಾವು ಮಾಡೋಣ, ಪ್ರತಿಫಲವನ್ನ ದೇವರಿಗೆ ಬಿಡೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆ.